ಸೊ ಎಲ್ಲರಿಗೂ ನಮಸ್ಕಾರ. ಸೊ ತುಂಬ ವರ್ಷಗಳ ಆಸೆ ಕನಸು ನಾನು ಕೂಡ ವ್ಲಾಗ್ ಮಾಡಬೇಕು ಅಂದರೆ ಪ್ರತಿಯೊಂದು ಪ್ಲೇಸ್ಗೆ ಹೋಗಿ ಅಲ್ಲಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ತುಂಬ ಆಸೆ. ಸೊ ಅದಕ್ಕೋಸ್ಕರನೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹಾಕ್ತಾ ಇರುವಂಥ ಮೊದಲನೇ ವಿಡಿಯೋ ಇದು. ಸೊ ಮಾತಾಡುವಾಗ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇವತ್ತು ನಾನು ಹೋಗ್ತಾ ಇರೋದು ಶಿರಡಿಗೆ. ಅಂದರೆ ಶಿರಡಿಗೆ ಟ್ರೈನ್ ಎಷ್ಟೊತ್ತಿಗಿದೆ, ಅಂದರೆ ಟ್ರೈನಿಗೆ ಹೋದ್ಮೇಲೆ ಅಲ್ಲಿ ಯಾವ ರೀತಿ ನಾವು ಹೋಗಬೇಕು ಮತ್ತು ಟಿಕೆಟ್ ಪ್ರೈಸ್ ಎಷ್ಟು, ಅಲ್ಲಿ ಹೋದ್ಮೇಲೆ ಸ್ಟೇ ನೀವು ಅಂದ್ಕೊಂಡಿರ್ಬೋದು ಶಿರಡಿಲಿ ನಾವು ಬರೀ 20 ರೂಪಾಯಲ್ಲಿ ಸ್ಟೇ ಆಗ್ಬೋದು. ಯಾವ ರೀತಿ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಶಿರಡಿಯಲ್ಲಿ ನೋಡಬೇಕಾಗಿರುವಂಥ ಪ್ರತಿಯೊಂದು ಸ್ಥಳಗಳು ಯಾವುವು ಮತ್ತು ಅಲ್ಲಿಂದ ಶನಿ ಶಿಗ್ನಾಪುರ್ಗೆ ಹೇಗೆ ಹೋಗೋದು, ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ಇವತ್ತು ತಿಳಿಸ್ತೀನಿ. ಸೊ ಯಾರೆಲ್ಲ ಶಿರಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಹೇಳ್ಕೊಡ್ತೀನಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಶಿರಡಿಗೆ. ನೀವು ಶಿರಡಿಯ ಹತ್ತಿರ ಇರೋ ಈ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂದರೆ ವಾರದಲ್ಲಿ ಒಂದು ದಿನ ಮಾತ್ರ ಟ್ರೈನ್ ಇದೆ. ಸೋಮವಾರ ಬೆಳಗ್ಗೆ 5 ಗಂಟೆ 20 ನಿಮಿಷಕ್ಕೆ ಮೈಸೂರಿಂದ ಟ್ರೈನ್ ಹೊರಡುತ್ತೆ. 8 ಗಂಟೆಗೆ ಬೆಂಗಳೂರಿಂದ, ರಾತ್ರಿ 7 ಗಂಟೆ 30 ನಿಮಿಷಕ್ಕೆ ಗದಗಿಂದ ಟ್ರೈನ್ ಹೊರಡುತ್ತೆ. ಇವಾಗ ನಾವು ಹೋಗ್ತಾ ಇರೋದು ರಾತ್ರಿ 12 ಗಂಟೆಗೆ, ಅಂದರೆ ವಿಜಯಪುರದಿಂದ ನಾವು ಹೊರಡ್ತಾ ಇದ್ದೀವಿ. ನಮ್ಮೂರಿಂದ ಶಿರಡಿಗೆ ಟಿಕೆಟ್ ಪ್ರೈಸ್ ಬಂದು 290 ಅಂದರೆ 290 ರೂಪಾಯಿ ಆಗುತ್ತೆ ಸ್ಲೀಪರ್ ಕೋಚ್ಗೆ. ಈ ಟ್ರೈನ್ ಸಾಯಿಬಾಬಾ ಮಂದಿರ ಹತ್ತಿರ ಇರೋ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟಾಗಿ ಹೊರಡುತ್ತೆ. ಅಂದರೆ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಾವು ಶಿರಡಿಗೆ ಹೋಗಿ ತಲುಪುತ್ತೀವಿ. ಇದನ್ನು ಬಿಟ್ಟರೆ ಶಿರಡಿಯಿಂದ 16 ಕಿಲೋಮೀಟರ್ ದೂರ ಇರೋ ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಸುಮಾರು ಟ್ರೈನ್ ಇದೆ. ನೀವು ಯಾವಾಗ ಬೇಕಾದರೂ ಅಲ್ಲಿಗೆ ಹೋಗ್ಬೋದು, ಆದರೆ ಶಿರಡಿಯಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಸೊ ಫೈನಲಿ ಇವತ್ತು ನಾವು ಬಂದಿರೋದು ಶಿರಡಿಗೆ. ನೀವೇನಾದರೂ ಇಲ್ಲಿ ಬರಬೇಕು ಅಂದರೆ ಅಡ್ವಾನ್ಸ್ ಆಗಿ ರೂಮ್ನ ಬುಕಿಂಗ್ ಮಾಡ್ಕೊಂಡಿರಬೇಕು. ಸೊ ಯಾವ ರೀತಿ ಅಂತ ಪ್ರತಿಯೊಂದು ಮಾಹಿತಿ ಕೂಡ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಶಿರಡಿಯ ರೈಲ್ವೆ ಸ್ಟೇಷನ್. ಸೊ ಇಲ್ಲಿಗೆ ಬಂದು ಇಲ್ಲಿಂದ ನೀವು ಸುಮಾರು ಫ್ರೀ ಬಸ್ ಕೂಡ ಇರುತ್ತೆ. ಈ ಫ್ರೀ ಬಸ್ನಲ್ಲಿ ಶಿರಡಿ ಮಂದಿರಕ್ಕೆ ಕೂಡ ಹೋಗ್ಬೋದು. ಶಿರಡಿಯ ರೈಲ್ವೆ ಸ್ಟೇಷನ್ಗೆ ಬಂದ ಮೇಲೆ ಯಾರು ಕೂಡ ದಯವಿಟ್ಟು ಆಟೋಗೆ ಹೋಗಬೇಡಿ. ಯಾಕಂದರೆ ಶಿರಡಿಯ ರೈಲ್ವೆ ಸ್ಟೇಷನಿಂದ ಮಂದಿರಕ್ಕೆ, ಅಂದರೆ ಶಿರಡಿಯ ಮಂದಿರಕ್ಕೆ, ಹಾಗೆ ಸಾಯಿ ಭಕ್ತ ನಿವಾಸ ನೀವು ಉಳ್ಕೊಳ್ಳೋದಕ್ಕೆ ಅಡ್ವಾನ್ಸ್ ಏನಾದರೂ ರೂಮ್ ಬುಕ್ ಮಾಡಿದರೆ ಅಲ್ಲಿಗೂ ಕೂಡ ಆರಾಮವಾಗಿ ಇದೇ ರೀತಿ ನೋಡಿ ಈ ರೀತಿ ಫ್ರೀ ಬಸ್ಸಲ್ಲಿ ನೀವು ಹೋಗ್ಬೋದು. ಯಾವುದೇ ಕಾರಣಕ್ಕೂ ಹಣ ಖರ್ಚು ಮಾಡಬೇಡಿ. ಈ ರೀತಿ ಫ್ರೀ ಬಸ್ನ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ. ನೀವು ಏನಾದರೂ ಸ್ಟೇಷನಲ್ಲೇ ಈ ಬಸ್ಸಲ್ಲಿ ಕೂತ್ರೆ ನಿಮಗೆ ಮಂದಿರಕ್ಕೂ ಡ್ರಾಪ್ ಮಾಡ್ತಾರೆ. ಅದರಿಂದ ಸಾಯಿ ಭಕ್ತ ನಿವಾಸ ಅಲ್ಲಿಯೂ ಕೂಡ ನೀವು ಹೋಗ್ಬೋದು. ಇದನ್ನು ಉಪಯೋಗ ಮಾಡಿ ಅಂತ ಹೇಳ್ಕೊತೀನಿ. ಇನ್ನು ಸಾಯಿ ಭಕ್ತ ನಿವಾಸ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ರೂಮ್ಗಳನ್ನು ಹೇಗೆ ಪಡೆಯೋದು ಅಂತ ಪ್ರತಿಯೊಂದು ಮಾಹಿತಿನ ಮುಂದೆ ಹೇಳ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸಾಯಿಬಾಬಾ ಭಕ್ತ ನಿವಾಸ್. ನೀವೇನಾದರೂ ಶಿರಡಿಗೆ ಬಂದರೆ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ರೂಮ್ನ ಮಾಡಲೇಬೇಡಿ. ಯಾಕೆ ಗೊತ್ತಾ, ಇಲ್ಲಿ ಬಂದರೆ ನಿಮಗೆ ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಗೆ ಇಲ್ಲಿ ರೂಮ್ ಸಿಗುತ್ತೆ. ಯಾವ ರೀತಿ ಅಂದರೆ ನೀವೇನಾದರೂ ಸಿಂಗಲ್ ಅಂದರೆ ಒಬ್ಬರೇ ಇದ್ದರೆ ಇಲ್ಲಿ ಕೇವಲ 10 ರೂಪಾಯಲ್ಲಿ ನೀವು ರೂಮ್ನ ಪಡೆಯಬಹುದು. ಅಥವಾ ಫ್ರೆಂಡ್ಸು ಅಥವಾ ಜೊತೆಗೆ ಯಾರಾದರೂ ಬಂದಿದ್ದರೆ 100 ರೂಪಾಯಲ್ಲಿ ಸಪ್ರೇಟಾಗಿ ರೂಮ್ ಕೂಡ ಪಡೆಯಬಹುದು. ಯಾವ ರೀತಿ ರೂಮ್ ಪಡೆಯೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಸ್ಟೇಷನ್ಗೆ ಬಂದರೆ ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಫ್ರೀ. ಈ ಬಸ್ ನೋಡ್ತಾ ಇದ್ದೀರಲ್ವಾ, ಈ ಬಸ್ಸಲ್ಲಿ ಫ್ರೀಯಾಗಿ ಬರ್ಬೋದು. ರೂಮ್ ಹೇಗೆ ಪಡೆಯೋದು ಅಂದರೆ ನೀವೇನಾದರೂ ಒಬ್ಬರೇ ಇದ್ದರೆ ನಿಮಗೆ ಸಪ್ರೇಟ್ ರೂಮ್ ಸಿಗೋದಿಲ್ಲ. ಯಾವುದೇ ಕಾರಣಕ್ಕೂ ರೂಮ್ ಸಿಗಲ್ಲ. ಡಾರ್ಮೆಟ್ರಿಯಲ್ಲೇ ಇರಬೇಕು. ಇಲ್ಲಿ ಒಂದು ಫಾರ್ಮ್ ತಗೊಂಡು ಅದನ್ನು ಫಿಲಪ್ ಮಾಡಬೇಕು. ಆ ಫಾರ್ಮ್ ಜೊತೆ ನಿಮ್ಮ ID ಪ್ರೂಫ್ ಜೆರಾಕ್ಸು, ಅಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಯಾವುದಾದ್ರೂ ಓಕೆ, ಎರಡನ್ನೂ ಈ ಕೌಂಟರ್ ಒಳಗಡೆ ಕೊಡಬೇಕು. ಅವರು ಚೆಕ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ. ನಂತರ ಈ ಕೌಂಟರ್ ಒಳಗಡೆ ಆ ಫಾರ್ಮ್ ಕೊಟ್ಟು ನೀವು 2 ಡೇಸ್ ಇರಬೇಕಾ ಅಂದರೆ 1 ಡೇಸ್ ಇರ್ಬೋದು, ಅಥವಾ 2 ಡೇಸ್ ಬೇಕಾದ್ರೂ ಇರ್ಬೋದು. 2 ಡೇಸ್ ಇರಬೇಕು ಅಂದರೆ 20 ರೂಪೀಸ್ ತಗೊಳ್ತಾರೆ. ಹಾಗೆ 100 ರೂಪೀಸ್ ಡೆಪಾಸಿಟ್ ಇಟ್ಕೋತಾರೆ. ಡೋಂಟ್ ವರಿ, ನೀವು ಚೆಕ್ಔಟ್ ಆಗಬೇಕಾದ್ರೆ ನಿಮ್ಮ ಹಣ ನಿಮಗೆ ವಾಪಸ್ ಕೊಡ್ತಾರೆ. ಕೊನೆಗೆ ಅವರು ಕೊಡೋ ನಂಬರ್ ಪ್ರಕಾರ ಆ ಡಾರ್ಮೆಟ್ರಿಗೆ ಹೋಗಬಹುದು. ನೀವು ಜಾಸ್ತಿ ಜನ ಇದ್ದರೆ ಸಪ್ರೇಟಾಗಿ ರೂಮ್ ಕೂಡ ಪಡೆಯಬಹುದು. ಅದರ ಕಾಸ್ಟ್ ಬಂದು 100 ರೂಪೀಸ್ ಆಗುತ್ತೆ. ನೀವು ಸಪ್ರೇಟ್ ರೂಮ್ ತೊಗೋಬೇಕು ಅಂದರೆ ಅದು ಕೂಡ ಇದೇ ರೀತಿ ಫಾರ್ಮ್ ಫಿಲಪ್ ಮಾಡಬೇಕು. ನೀವು 10 ರೂಪೀಸ್ ಪೇ ಮಾಡಿದರೆ ಈ ರೀತಿ ನಿಮಗೆ ಲಾಕರ್ ಕೊಡ್ತಾರೆ. ಆ ಲಾಕರಲ್ಲಿ ನಿಮಗೆ ಬೇಕಾಗಿರೋದು ಬಟ್ಟೆ ಅಥವಾ ಬ್ಯಾಗ್ಗಳನ್ನು ಇಲ್ಲಿ ಇಟ್ಕೋಬಹುದು. ಇದೆ ನೋಡಿ, ಈ ಭಕ್ತ ನಿವಾಸದಲ್ಲೇ ನಿಮಗೆ ಫ್ರೀಯಾಗಿ ಪ್ರಸಾದ ಕೂಡ ಸಿಗುತ್ತೆ. ಇಲ್ಲಿ ಒಳಗಡೆ ಹೋದರೆ ಈ ರೀತಿ ರುಚಿಕರವಾದ ಪ್ರಸಾದ ಕೊಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂ ಆಗಿ ಪ್ರಸಾದ ಸಿಗುತ್ತೆ ಇಲ್ಲಿ. ಹಾಗೆ ಪಕ್ಕದಲ್ಲಿ ಇರೋ ಈ ಕ್ಯಾಂಟೀನಲ್ಲಿ 2 ರೂಪಾಯಿಗೆ ಟೀ, 3 ರೂಪಾಯಿಗೆ ಕಾಫಿ, 3 ರೂಪಾಯಿಗೆ ಹಾಲು, 1 ಲೀಟರ್ ಮಿನರಲ್ ವಾಟರ್ಗೆ ಜಸ್ಟ್ 10 ರೂಪೀಸ್ ಮಾತ್ರ. ಈ ರೀತಿ ತಗೊಂಡು ಅದನ್ನು ಇಲ್ಲಿ ಕೊಟ್ಟರೆ ನಿಮಗೆ ಬೇಕಾಗಿರೋದನ್ನು ಕೊಡ್ತಾರೆ. ಇಲ್ಲಿ ಕೂಡ ನಿಮಗೆ ಜಾಸ್ತಿಯನ್ನು ಖರ್ಚಾಗೋದೇ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಶಿರಡಿಯಲ್ಲಿ ಇವತ್ತು ನನ್ನದು 2ನೇ ದಿನ. ಈಗಾಗಲೇ ನಿಮಗೆ ಶಿರಡಿಗೆ ಬಂದರೆ ಎಲ್ಲಿ ಉಳ್ಕೊಳ್ಳೋದು ಅಂದರೆ ಪ್ರತಿಯೊಂದು ಕೂಡ ಪ್ರೊಸೆಸ್ ನಿಮಗೆ ಹೇಳಿದ್ದೀನಿ. ಆದರೆ ಇವತ್ತು
ಶಿರಡಿಗೆ ಬಂದ ಮೇಲೆ ಯಾವ ಪ್ಲೇಸ್ನ ನೋಡಬೇಕು ಒಂದೊಂದಾಗಿ ನಿಮಗೆ ಸರಿಯಾಗಿ ಅರ್ಥ ಮಾಡಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ದಯವಿಟ್ಟು ಅರ್ಥ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ಖಂಡೋಬಾ ಮಂದಿರ ಭಕ್ತಿ ನಿವಾಸಿಂದ ಫ್ರೀ ಬಸ್ಸಲ್ಲಿ ಶಿರಡಿಗೆ ಟೆಂಪಲ್ಗೆ ಬಂದರೆ ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಬಂದರೆ ಸಾಕು ಈ ದೇವಸ್ಥಾನ ಸಿಗುತ್ತೆ ನಿಮಗೆ. ಶಿರಡಿಗೆ ಬರೋ ಪ್ರತಿಯೊಬ್ಬರು ಕೂಡ ಈ ಮಂದಿರಕ್ಕೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದೇ ಖಂಡೋಬಾ ದೇವರು, ಪಕ್ಕದಲ್ಲಿ ಸಾಯಿಬಾಬಾರವರ ವಿಗ್ರಹ ಕೂಡ ಇದೆ. ಇಲ್ಲಿ ಕಾಣ್ತಾ ಇರೋ ಪ್ರತಿಯೊಂದು ಫೋಟೋದಲ್ಲಿ ಈ ಮಂದಿರದ ಬಗ್ಗೆ, ಸಾಯಿಬಾಬಾರವರ ಬಗ್ಗೆ ಸುಮಾರು ಕಥೆಗಳು ಇವೆ. ಶಿರಡಿ ಸಾಯಿಬಾಬಾರವರು ಮೊಟ್ಟ ಮೊದಲು ಅಂದರೆ 1854ರಲ್ಲಿ ಒಂದು ಮದುವೆ ದಿಬ್ಬಣದ ಸಲುವಾಗಿ ಶಿರಡಿಗೆ ಅಂತ ಆಗಮಿಸ್ತಾರೆ. ಸೊ ಆವಾಗಲೇ ವಿಶ್ರಾಂತಿ ಪಡಿಬೇಕು ಅಂತ ಇದೇ ಖಂಡೋಬಾ ಮಂದಿರಕ್ಕೆ ಅವರು ಭೇಟಿ ಕೊಡ್ತಾರೆ. ಆದರೆ ಅವರು ಬರುತ್ತಿರೋದನ್ನು ನೋಡಿ ಮಾಲ್ಸಾಪತಿಯವರು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವರೇ ಶಿರಡಿ ಸಾಯಿಬಾಬಾರವರನ್ನು ನೋಡಿ ಅವೋ ಸಾಯಿ ಅಂತ ಕೂಗ್ತಾರಂತೆ. ಅವತ್ತಿನಿಂದಾನೇ ಸಾಯಿಬಾಬಾವರ ಹೆಸರು ಇವತ್ತಿನವರೆಗೂ ಪ್ರಕಟವಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವರೇ ಮಾಲ್ಸಾಪತಿಯವರು. ಹೇಳಬೇಕು ಅಂದರೆ ಮಾಲ್ಸಾಪತಿ ಮತ್ತು ಕಾಶಿರಾಮ್ ಇಬ್ಬರು ಕೂಡ ಸಾಯಿಬಾಬಾರವರ ಮೊಟ್ಟ ಮೊದಲು ಭಕ್ತರು ಅಂತ ಇವಾಗಲೂ ಕೂಡ ಇಲ್ಲಿನ ಜನರು ಹೇಳ್ತಾರೆ. ಸ್ನೇಹಿತರೆ, ಅಷ್ಟಕ್ಕೂ ಸಾಯಿಬಾಬಾರವರಿಗೆ ಇರೋದಕ್ಕೆ ವಾಸಸ್ಥಳ ಕೊಟ್ಟಿರೋದೇ ಮಾಲ್ಸಾಪತಿಯವರು. ಅಂದರೆ ಇವಾಗ ಸಾಯಿಬಾಬಾರು ಇರುವಂಥ ದ್ವಾರಕಾಮಯ್ಯೇ ಮಾಲ್ಸಾಪತಿಯವರು ಕೊಟ್ಟಿರುವಂಥ ಒಂದು ಮಸೀದಿ, ಅಲ್ಲಿಯೇ ಸಾಯಿಬಾಬಾವರು ತುಂಬ ವರ್ಷಗಳ ಕಾಲ ಇದ್ದರು. ಖಂಡೋಬಾ ಮಂದಿರ ಆದಮೇಲೆ ನಾನು ಹೋಗಿದ್ದು ಸಾಯಿಬಾಬಾ ಟೆಂಪಲ್ಗೆ. ನೆನಪಿಟ್ಕೊಳ್ಳಿ, ಮಂದಿರದ ಒಳಗಡೆ ಫೋನ್ ಅಲೌಡ್ ಇಲ್ಲ. ನೀವು ರೂಮಲ್ಲೇ ಫೋನ್ ಇಟ್ಟು ಬರಬೇಕು. ಈ ಜಾಗದಲ್ಲಿ ಫೋಟೋ ತಗೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಲೇಬೇಡಿ. ಸಾಯಿಬಾಬಾ ದರ್ಶನ ಪಡಿಬೇಕು ಅಂದರೆ ಗೇಟ್ ನಂಬರ್ 4 ಅಲ್ಲಿ ಒಳಗಡೆ ಹೋಗಬೇಕು. ದಿನಾಲು ಲಕ್ಷಾಂತರ ಭಕ್ತರು ಇಲ್ಲಿ ಬರೋದ್ರಿಂದ ಸುಮಾರು 1 ರಿಂದ 2 ಗಂಟೆ ಆದರೂ ನೀವು ಲೈನಲ್ಲಿ ನಿಲ್ಲೇಬೇಕು. ಜಾಸ್ತಿ ಜನ ಇರ್ತಾರೆ ಅಲ್ವಾ, ಹಾಗಾಗಿ ಡೋಂಟ್ ವರಿ, ಒಳಗಡೆ ಫ್ರೀಯಾಗಿ ಕಾಫಿ, ಟೀ, ನೀರು ಕೂಡ ಎಲ್ಲವೂ ಕೂಡ ನಿಮಗೆ ಒಳಗಡೆ ಸಿಗುತ್ತೆ. ಕೊನೆಗೆ ನೀವು ಸಾಯಿಬಾಬಾರವರ ದರ್ಶನ ಪಡೆದ ಮೇಲೆ ಅಂದರೆ ಅಲ್ಲಿ ಪಡಿಬಹುದು. ಸಾಯಿಬಾಬಾರವರ ಈ ಪ್ರತಿಮೆನ ನಿರ್ಮಾಣ ಆಗಿದ್ದು ವಿಜಯದಶಮಿ ದಿನ, ಅಂದರೆ ಬಾಬಾರವರ ಸಮಾಧಿಯಾದ 36 ವರ್ಷದ ನಂತರ ಅವರು ಈ ಪ್ರತಿಮೆನ ನಿರ್ಮಾಣ ಮಾಡ್ತಾರೆ. ಅದು ಕೂಡ ಇಟಾಲಿಯನ್ ಮಾರ್ಬಲ್ ಕಲ್ಲಿನಿಂದ. ಇದನ್ನು ಮುಂಬೈ ಮೂಲದ ಶಿಲ್ಪಿ ಬಾಲಾಜಿ ವಸಂತ್ ತಾಲಿಮ್ ಅವರು ಈ ಪ್ರತಿಮೆನ ನಿರ್ಮಾಣ ಮಾಡ್ತಾರೆ. ದರ್ಶನ ಮುಗಿದ ಮೇಲೆ ನೀವು ಹೊರಗಡೆ ಬಂದರೆ ಒಂದು ಆಲದ ಮರ ಕಾಣುತ್ತೆ. ಸಾಯಿಬಾಬಾರವರು ಮೊದಲು ಈ ಲೋಕಕ್ಕೆ ಪ್ರಕಟವಾಗಿದ್ದು 1850ರ ಸುಮಾರಿಗೆ. ಈ ಬೇವಿನ ಮರದ ಕೆಳಗೆ 12 ವರ್ಷ ವಯಸ್ಸಿನ ಬಾಲಕರಾಗಿದ್ದ ಸಾಯಿಬಾಬಾರವರು ಮೊಟ್ಟ ಮೊದಲು ಕಾಣಿಸಿಕೊಂಡಿದ್ದು ಇದೇ ಬೇವಿನ ಮರದ ಕೆಳಗಡೆ. ಆ ಸ್ಥಾನವನ್ನು ಇವಾಗ ಗುರುಸ್ಥಾನ ಎಂದು ಅಲ್ಲಿನ ಜನ ಇವಾಗಲೂ ಕೂಡ ಅದಕ್ಕೆ ಹೆಸರಿಟ್ಟು ಅದೇ ರೀತಿ ಕರೀತಾರೆ. ಆವಾಗಿನಿಂದ ಇವತ್ತಿನವರೆಗೂ ಕೂಡ ಇಲ್ಲಿ ದೀಪ ಇನ್ನೂವರೆಗೂ ಉರಿತಾ ಇದೆ. ಇದು ಸಾಯಿಬಾಬಾರವರ ಪಾದಗಳ ಗುರುತು. ನಂತರ ನೀವು ಮಾಲ್ಸಾಪತಿ ಅವರು ಬಾಬಾರವರಿಗೆ ಆಶ್ರಯಕ್ಕಾಗಿ ಕೊಟ್ಟಂತಹ ಮಸೀದಿಯನ್ನು ನೋಡಬಹುದು. ಅದುವೇ ದ್ವಾರಕಾಮಾಯಿ. ಈ ಮಸೀದಿಗೆ ದ್ವಾರಕಾಮಾಯಿ ಎಂದು ಹೆಸರಿಟ್ಟಿದ್ದು ಸಾಯಿಬಾಬಾರವರು. ಇದರಲ್ಲೇ ಸುಮಾರು 60 ವರ್ಷಗಳ ಕಾಲ ಬಾಬಾರವರು ನೆಲೆಯೂರಿದ್ದರು. ದ್ವಾರಕಾಮಾಯಿಯಲ್ಲಿ ಬಾಬಾರವರು ಸದಾ ಹೋಮಕುಂಡದಲ್ಲಿ ಅಗ್ನಿಯನ್ನು ಉರಿಸುತ್ತಿದ್ದರು. ಸುಮಾರು 140 ವರ್ಷಗಳ ಹಿಂದೆ ಬೆಳಕಿದ್ದಂಥ ಆ ಅಗ್ನಿ ಧ್ವನಿಯು ಇಂದಿಗೂ ದ್ವಾರಕಾಮಾಯಿಯಲ್ಲಿ ಉರಿತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಹಾಗೆ ಬಾಬಾರವರು ಕುಳಿತುಕೊಳ್ಳುತ್ತಿದ್ದ ಪವಿತ್ರ ಕಲ್ಲು ಕೂಡ ಇದೆ. ನಂತರ ಪಕ್ಕದಲ್ಲಿ ಇರೋ ಸಾಯಿಬಾಬಾ ಮ್ಯೂಸಿಯಂ ಹಾಲ್ಗೆ ಭೇಟಿ ಕೊಟ್ಟರೆ ಸಾಯಿಬಾಬಾರವರು ನಿಜವಾದ ಫೋಟೋ, ಬಟ್ಟೆ, ಅಡುಗೆ ಒಲೆ, ನಾಣ್ಯಗಳು, ತಟ್ಟೆ, ನೀರಿನ ಮಡಕೆ ಇನ್ನಿತರ ವಸ್ತುಗಳನ್ನು ನೀವು ಕಾಣಬಹುದು. ನಂತರ ಚಾವಡಿಗೆ ಭೇಟಿ ಕೊಟ್ಟು ಅಲ್ಲಿಯೂ ಕೂಡ ದರ್ಶನ ಪಡೆಯಬಹುದು. ಯಾವುದೇ ಕಾರಣಕ್ಕೂ ಇಲ್ಲಿ ಮಿಸ್ ಮಾಡಲೇಬೇಡಿ. ನಂತರ ಬಾಬಾರವರು ಬೆಳೆಸಿದಂಥ ಡೆಂಡಿ ಗಾರ್ಡನ್ಗೆ ನೀವು ಭೇಟಿ ಕೊಡಬಹುದು. ಇಲ್ಲಿ ಸ್ವತಃ ಬಾಬಾರವರು ಮರಕ್ಕೆ ನೀರು ಹಾಕ್ತಾ ಇದ್ರಂತೆ. ಇಲ್ಲಿ ಮರದ ಕೆಳಗಡೆ ಕೂತು ದಿನಾಲೂ ಸಾಯಿಬಾಬಾರವರು ವಿಶ್ರಾಂತಿ ಪಡಿತಾ ಇದ್ರಂತೆ. ಇಂಡಿಯಾದ ಮೊಟ್ಟ ಮೊದಲನೆಯ ಥೀಮ್ ಪಾರ್ಕ್ ಯಾವುದು ಅಂತ ಗೊತ್ತಾ? ಅದುವೇ ಶ್ರೀ ಸಾಯಿ ತೀರ್ಥ ಡಿವೋಷನಲ್ ಥೀಮ್ ಪಾರ್ಕ್. ನೀವೇನಾದರೂ ಶಿರಡಿಗೆ ಬಂದರೆ ಯಾವುದೇ ಕಾರಣಕ್ಕೂ ಈ ಪ್ಲೇಸ್ಗೆ ಬರೋದಂತೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಕೂಡ
ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಇಲ್ಲಿ ನಿಮಗೆ 4 ಶೋ ಇರುತ್ತೆ, ಹೇಗೆ ಟಿಕೆಟ್ ತೊಗೊಳ್ಳೋದು ಮತ್ತು ಶೋ ಯಾವೆಲ್ಲ ರೀತಿ ಇರುತ್ತೆ, ಹಾಗೆ ಫುಡ್ಡು ಮತ್ತು ಒಳಗೆ ಏನೆಲ್ಲ ಇದೆ ಅಂತ ಪ್ರತಿಯೊಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ತಿಳಿಸ್ತೀನಿ. ಭಾರತದ ಮೊಟ್ಟ ಮೊದಲ ಸಾಯಿ ಡೆವೋಷನಲ್ ಥೀಮ್ ಪಾರ್ಕ್ಗೆ ಎಲ್ಲರಿಗೂ ಸ್ವಾಗತ. ಈ ಪ್ಲೇಸ್ ಇರೋದು ಶಿರಡಿಯಲ್ಲಿ, ಮಂದಿರದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ಲೇಸ್ ಇರೋದು. ಅಷ್ಟಕ್ಕೂ ಇಲ್ಲಿನ ವಿಶೇಷತೆಗಳು ಏನು, ಟಿಕೆಟ್ ಪ್ರೈಸ್ ಎಷ್ಟು, ಯಾವ ಸಮಯದಲ್ಲಿ ಭೇಟಿ ಕೊಡಬೇಕು, ಮಂದಿರದಲ್ಲಿ ಸಾಯಿಬಾಬಾನ ದರ್ಶನ ಪಡೆದೇ ಇರೋರು ಇಲ್ಲಿ ಪ್ರತ್ಯಕ್ಷವಾಗಿ ದರ್ಶನ ಪಡೆಯೋದು ಹೇಗೆ ಅಂತ ಪ್ರತಿಯೊಂದು ಮಾಹಿತಿ ಕೂಡ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಎಂಟ್ರೆನ್ಸ್ ಅಲ್ಲಿ ನೀವು ಟಿಕೆಟ್ ತಗೋಬೇಕು, ಹಾಗೆ ಫುಡ್ ಕೂಡ ನೀವು ಇಲ್ಲಿಯೇ ಬುಕ್ ಮಾಡಬಹುದು, ಅದು ಟಿಕೆಟ್ ಅಲ್ಲಿ ಆಡ್ ಆಗುತ್ತೆ. ಹಾಗೆ ಇದರ ಮುಂದೆನೆ ವೆಂಟ್ ಎಂಜಾಯ್ ಅಂತ ಒಂದು ವಾಟರ್ ಪಾರ್ಕ್ ಇದೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೀವು ಆರಾಮವಾಗಿ ಎಂಜಾಯ್ ಮಾಡೋಕೆ ಇದೊಂದು ಬೆಸ್ಟ್ ವಾಟರ್ ಪಾರ್ಕ್ ಇದು. ಥೀಮ್ ಪಾರ್ಕ್ ಒಳಗಡೆ ಟಿಕೆಟ್ ಎಷ್ಟು ಗೊತ್ತಾ, ಒಬ್ಬರಿಗೆ 550 ರೂಪಾಯಿ. ಇಲ್ಲಿ ನಿಮಗೆ ಟಿಕೆಟ್ ಚೆಕ್ ಮಾಡಿ ಕೈಗೆ ಒಂದು ಬ್ಯಾಂಡ್ ಹಾಕಿ ಒಳಗಡೆ ಬಿಡ್ತಾರೆ. ಅಷ್ಟಕ್ಕೂ ಅಲ್ಲ ಗುರು, 550 ರೂಪಾಯಿ ಕೊಟ್ಟು ಇಲ್ಲಿ ನೋಡುವಂಥದ್ದು ಏನಿದೆ, ಅಷ್ಟು ಹಣ ಯಾಕೆ ಕೊಡಬೇಕು ನಾವು, ಏನಿದೆ ಇಲ್ಲಿ ಅಂತ ನೀವು ಮನಸ್ಸಲ್ಲೇ ಅನ್ಕೋಬಹುದು. ಹೇಳ್ತೀನಿ ಇರಿ. ಇಲ್ಲಿ ನಿಮಗೆ ಟೋಟಲ್ ಆಗಿ 4 ಶೋ ಇರುತ್ತೆ. ಸಬ್ಕಾ ಮಾಲಿಕ್ ಏಕ್ ಮತ್ತು ಲಂಕಾದಹನ್, ದ್ವಾರಕಾಮಾಯಿ, ಹಾಗೆ ತೀರ್ಥಯಾತ್ರಾ. ಕೊನೆಗೆ ಇದೇ ಜಾಗದಲ್ಲಿ ಸಾಯಿಬಾಬಾರ ದರ್ಶನ ಕೂಡ ನೀವು ಪಡಿಬಹುದು. ಹಾಗೆ ನಿಮ್ಮ ಹತ್ತಿರ ಜಾಸ್ತಿ ಹಣ ಇಲ್ಲ ಅಂದರೆ, ಅಥವಾ ಎಲ್ಲ ಶೋ ನೋಡೋಕೆ ನಿಮಗೆ ಇಷ್ಟ ಇಲ್ಲ ಅಂದರೆ, ಟೈಮ್ ಇಲ್ಲ ಅಂದರೆ, ನೀವು ಸಪ್ರೇಟ್ ಆಗಿ ನಿಮಗೆ ಇಷ್ಟ ಇರೋ ಶೋ ಮಾತ್ರ ನೋಡಬಹುದು. ಅದರ ಟಿಕೆಟ್ ಪ್ರೈಸ್ ಬಂದು 100 ರೂಪೀಸ್ ಮತ್ತು 150 ಈ ರೀತಿ ಇರುತ್ತೆ. ಇಲ್ಲಿ ಎಲ್ಲ ಶೋಗಳ ಟೈಮಿಂಗ್ಸ್ ಇದೆ. ಒಂದು ಸಾರಿ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಈ ಟೈಮ್ಗೆ ಹೋದರೆ ಮಾತ್ರ ಆ ಶೋಗೆ ನೀವು ಅಟೆಂಡ್ ಆಗಬಹುದು. ನೀವು ಒಳಗಡೆ ಎಂಟರ್ ಆದಮೇಲೆ ಟೋಟಲ್ ಆಗಿ ಇಲ್ಲಿ 4 ಶೋ ಇರುತ್ತೆ. ಅಂದರೆ ಮೊದಲನೇ ಶೋ ಯಾವುದಪ್ಪ ಅಂತಂದರೆ, ನಿಮಗೆ ನೋಡಿ ಈ ರೀತಿ ಕೈಗೆ ಹಾಕೊಂಡಿದ್ದೀನಲ್ವಾ, ಈ ರೀತಿ ನಿಮಗೂ ಕೂಡ ಒಂದು ಬ್ಯಾಂಡ್ ಕೊಡ್ತಾರೆ. ಆ ಬ್ಯಾಂಡಲ್ಲಿ ಪ್ರತಿಯೊಂದು ಶೋ ಆದಮೇಲೆ ಅದೇ ಶೋಗೆ ರೈಟ್ ಮಾರ್ಕ್ ಹಾಕ್ತಾ ಹೋಗ್ತಾರೆ. ಸೊ ಮೊದಲನೇ ಶೋ ಯಾವುದಪ್ಪ ಅಂತಂದರೆ ಅದುವೇ ಸಬ್ಕಾ ಮಾಲಿಕ್ ಕೇಕ್. ಇದು 3 ಗಂಟೆಗೆ ಶುರು ಆಗುತ್ತೆ. ಅಂದರೆ ಅದಕ್ಕಿಂತ ಮುಂಚೆ ಬೆಳಗ್ಗೆ ಕೂಡ ಒಂದು ಶೋ ಇರುತ್ತೆ. ಅದಾದಮೇಲೆ ಮಧ್ಯಾಹ್ನ 3 ಗಂಟೆಗೆ ಸಬ್ಕಾ ಮಾಲಿಕ್ ಏಕ್ ಒಂದು ಶೋ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೋಬೇಡಿ. ಯಾಕೆ ಗೊತ್ತಾ, ಆ ಶೋನಲ್ಲಿ ನಿಮಗೆ ಆಲ್ರೆಡಿ ನೀವು ಮೂವಿಯಲ್ಲಿ ನೋಡಿದ್ದೀರಾ ಸಾಯಿಬಾಬಾರ ಜೀವನ ಚರಿತ್ರೆ. ಇಲ್ಲಿ ಕೂಡ 1 ಗಂಟೆಯಲ್ಲಿ ಶಾರ್ಟ್ ಆಗಿ ಅವರ ಜೀವನ ಚರಿತ್ರೆ ಯಾವ ರೀತಿ ಅಂತ ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತಾರೆ. ಇದು ಮೊದಲನೇ ಶೋ ಸಬ್ಕಾ ಮಾಲಿಕ್ ಏಕ್ ಅಂತ. ಒಂದು ಒಳ್ಳೆಯ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಖಂಡಿತ ಆಗೇ ಆಗುತ್ತೆ. ಹಾಗೆ ಸಾಯಿಬಾಬಾರವರು ಜೀವನ ಚರಿತ್ರೆ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ನೀವು ಥಿಯೇಟರಿಂದ ಆಚೆ ಬಂದರೆ ಸಾಯಿಬಾಬಾರವರ ರೀತಿಯೇ ಕಾಣುವ ಈ ವ್ಯಕ್ತಿಯನ್ನು ಸಹಿತ ನೀವು ನೋಡಬಹುದು. ರಿಯಲ್ ಆಗಿ ಸಾಯಿಬಾಬಾರವರನ್ನೇ ನೋಡ್ತಾ ಇದ್ದೀವೇನು ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಅಲ್ಲಿ ತುಂಬ ಜನ ಅವರ ಕಾಲಿಗೆ ಕೂಡ ಬಿದ್ದು ಆಶೀರ್ವಾದ ಕೂಡ ಪಡಿತಾ ಇದ್ರು. ಇನ್ನು 4 ಗಂಟೆಗೆ ಎರಡನೇದು ಏನಪ್ಪಾ ಅಂತಂದರೆ ಅದುವೇ ಲಂಕಾದಹನ್. ನಿಮಗೆ ಒಂದು ಚೇರ್ ಮೇಲೆ ಕೂರಿಸ್ತಾರೆ, ಅದರ ಮೇಲೆ ಒಂದು ರೀತಿ 5D ಎಕ್ಸ್ಪೀರಿಯನ್ಸು. ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಇನ್ನು ಲಂಕಾದಹನ್ ಶೋ ಒಳಗಡೆ ಹೋಗ್ಬೇಕಾದ್ರೆ ನಿಮಗೆ 3D ಗ್ಲಾಸಸ್ ಕೊಡ್ತಾರೆ, ಸಖತ್ತಾಗಿ ಎಂಜಾಯ್ ಮಾಡಬಹುದು. ತೀರ್ಥ ಥೀಮ್ ಪಾರ್ಕ್ನಲ್ಲಿ ಇದು 2ನೇ ಶೋ. ಅಂದರೆ ಇದು ಯಾವುದು ಗೊತ್ತಾ, ಅದುವೇ ಲಂಕಾದಹನ. ಸೊ ಯಾರು ಕೂಡ ದಯವಿಟ್ಟು ಇದನ್ನು ಮಿಸ್ ಮಾಡ್ಕೋಬೇಡಿ. ತುಂಬ ಒಳ್ಳೆಯ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ನಿಮಗೆ ಸಪ್ರೇಟಾಗಿ ಪ್ರತಿಯೊಂದು ಚೇರ್ ಮೇಲೆ ಕೂರಿಸ್ತಾರೆ. ಸೀತೆಯನ್ನು ಹುಡುಕಿಕೊಂಡು ಮೊದಲನೇ ಸಾರಿ ಹನುಮಂತ ಲಂಕೆಗೆ ಹೋದಾಗ ಕೊನೆಯಲ್ಲಿ ಇಡೀ ಲಂಕೆಯನ್ನೇ ಹನುಮಂತ ಹೇಗೆ ಸುಟ್ಟು ಬರ್ತಾನೆ ಅಂತ ಈ ಶೋ ಅಲ್ಲಿ ತೋರಿಸ್ತಾರೆ. ಸೀನಿಗೆ ತಕ್ಕ ಹಾಗೆ ನಿಮ್ಮ ಸೀಟ್ಗಳು ಶೇಕ್ ಆಗ್ತಾ ಇರುತ್ತೆ. ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಒಂದು ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ತುಂಬ ರೀತಿಯ ವಿಶೇಷತೆಗಳು ಕೂಡ ಇಲ್ಲಿ ಇವೆ ನಿಮಗೆ. ಸೊ ದಯವಿಟ್ಟು ಲಂಕಾದಹನ್ ಶೋ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗೆ ನಿಮಗೆ ಸೀಟ್ ಮೇಲೆ ಕೂರೋಕೆ ಭಯ ಅಂದರೆ, ಅಥವಾ ವಯಸ್ಸಾದವರು ಇದ್ರೆ ಅವರಿಗೆ ಅಂತಾನೆ ಮುಂದೆ ಬೇರೆ ಸೀಟ್ಗಳ ವ್ಯವಸ್ಥೆ ಕೂಡ ಇರುತ್ತೆ. ಒಟ್ಟಿನಲ್ಲಿ ಕೊಟ್ಟ ಹಣಕ್ಕೆ ಮೋಸ ಅಂತೂ ಖಂಡಿತ ಆಗಲ್ಲ. ಒಂದು ರೀತಿ ರಿಯಲ್ ಆಗಿ ನೀವು ದ್ವಾರಕಾಮಾಯಿ ನೋಡ್ತಾ ಇದ್ರೇನು ಅಂತ ನಿಮಗೆ ಫೀಲ್ ಆಗುತ್ತೆ. ಇದು 3ನೇ ಶೋ. ಇನ್ನು ದ್ವಾರಕಾಮಾಯಿ ಶೋ 10 ಮಿನಿಟ್ಸ್ ಇರುತ್ತೆ. ರೋಬೋಟ್ ಮುಖಾಂತರ ನೀವು ಸಾಯಿಬಾಬಾರವರನ್ನ ಇಲ್ಲಿ ನೋಡಬಹುದು. ಆವಾಗಿನ ಕಾಲದಲ್ಲಿ ನಿಜವಾಗಲೂ ದ್ವಾರಕಾಮಾಯಿ ಹೇಗಿತ್ತು, ಅಲ್ಲಿನ ವಿಶೇಷತೆಗಳು ಏನು ಅಂತ ಸಂಪೂರ್ಣವಾಗಿ ಈ ಶೋ ಅಲ್ಲಿ ನೀವು ತಿಳ್ಕೋಬಹುದು. आपके करोड़ों भक्त हैं, लेकिन आपको उन सब में से सबसे प्यारा कौन है? ये कैसा सवाल पूछ लिया? जैसे माँ को उसके सभी बच्चे प्यारे होते हैं, वैसे ही मुझे भी अपने सभी भक्त प्यारे हैं.
ಕೊನೆಯದಾಗಿ 4ನೇ ಶೋ ಯಾವುದಪ್ಪ ಅಂತಂದ್ರೆ ತೀರ್ಥಯಾತ್ರಾ. ಇದು ಯಾಕೆ ಅಷ್ಟು ಫೇಮಸ್ ಅಂದರೆ ನಮ್ಮ ದೇಶದಲ್ಲಿರುವ 10 ವಿಭಿನ್ನ ದೇವಾಲಯಗಳನ್ನು ಈ ಒಂದೇ ಜಾಗದಲ್ಲಿ ನೀವು ನೋಡಬಹುದು. ಇದು 40,000 ಚದರ ಅಡಿ ವಿಸ್ತೀರ್ಣದ ಬೃಹತ್ ಒಳಾಂಗಣದ ಡಾರ್ಕ್ ರೈಡ್ ಆಗಿದೆ. ನಿಮ್ಮನ್ನು ಒಂದು ಬೋಗಿಯಲ್ಲಿ ಕೂರಿಸ್ತಾರೆ. ಪ್ರತಿಯೊಂದು ದೇವಸ್ಥಾನದ ಮುಂದೆ ಬೋಗಿ ನಿಂತಾಗ ಆ ಸ್ಥಳದ ವಿಶೇಷತೆ ಮತ್ತು ಆ ದೇವಸ್ಥಾನದ ಮಹಿಮೆ ಎಲ್ಲವನ್ನೂ ನಿಮಗೆ ಸಂಪೂರ್ಣವಾಗಿ ಆಡಿಯೋ ಮೂಲಕ ವಿವರಿಸ್ತಾರೆ. ಇಲ್ಲಿ ನಿಮಗೆ ಕೇದಾರನಾಥ, ಬದ್ರಿನಾಥ, ತಿರುಪತಿ, ಮಧುರೈ, ದ್ವಾರಕಾ, ಪುರಿ ಜಗನ್ನಾಥ, ಪಂಡ್ರಾಪುರ, ಅಮೃತ್ಸರ, ಶಿರಡಿ ಹೀಗೆ ಎಲ್ಲ ಸ್ಥಳ ದೇವಸ್ಥಾನಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ನೀವು ಹತ್ತಿರದಿಂದ ನೋಡಬಹುದು, ಎಲ್ಲವನ್ನು ತಿಳ್ಕೋಬಹುದು. 4 ಶೋ ಮುಗಿದ ಮೇಲೆ ಯಾರೆಲ್ಲ ಮಂದಿರದಲ್ಲಿ ಬಾಬಾರವರ ದರ್ಶನ ಪಡೆದಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿರ್ತೀರಾ, ಅವರು ಇಲ್ಲಿ ಕೂಡ ದರ್ಶನ ಪಡಿಬಹುದು. ಕ್ಯಾಮ್ರಾದಲ್ಲಿ ಮುಂದೆ ನಿಂತು ಫೋಟೋ ಕೂಡ ತೆಗೆಸ್ಕೋಬಹುದು. ಅದು ಟಿಕೆಟ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. ಇನ್ನು ನೈಟ್ ಹೊರಗಡೆ ಲೇಸರ್ ಶೋ ಇರುತ್ತೆ. ಅದು ಫ್ರೀಯಾಗಿ. ನೀವು ಮಧ್ಯಾಹ್ನ 2 ಗಂಟೆಗೆ ಹೋದರೆ 4 ಶೋ ನೋಡಿಕೊಂಡು ಒಳಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ನೈಟ್ ಹೊರಗಡೆ ಲೇಸರ್ ಶೋ ಕೂಡ ಇಲ್ಲಿ ನೋಡ್ಕೊಂಡು ಬರಬಹುದು. ನನ್ನ ಪ್ರಕಾರ ನೀವು ಕೊಡೋ 550 ರೂಪಾಯಿ ಹಣಕ್ಕೆ 4 ಶೋ ವರ್ತ್ ಅಂತ ಅನಿಸುತ್ತೆ. ಯಾರೆಲ್ಲ ಶಿರಡಿಗೆ ಹೋಗ್ತೀರಾ, ಯಾರೆಲ್ಲ ಬರ್ತೀರಾ, ಈ ಸಾಯಿ ತೀರ್ಥ ದೇವಸ್ಥಾನ ಥೀಮ್ ಪಾರ್ಕ್ಗೆ ಬರೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಪ್ರಸಾದಾಲಯಕ್ಕೆ ಫ್ರೀ ಬಸ್ ಇರುತ್ತೆ. ಅದರಲ್ಲಿ ಹೋದರೆ ಸಾಯಿ ಪ್ರಸಾದಾಲಯಕ್ಕೆ ಭೇಟಿ ಕೊಡಬಹುದು. ದೇವರ ಪ್ರಸಾದ ಮಿಸ್ ಮಾಡಲೇಬೇಡಿ. ಹೊರಗಡೆ ಬಿಸಿ ಮಡಿಕೆಯಲ್ಲಿ ಅಂದರೆ ಬಾಬಾರವರು ಬಿಸಿ ಮಡಿಕೆಯಲ್ಲಿ ಕೈ ಹಾಕಿ ಅಡುಗೆ ಮಾಡ್ತಾ ಇರೋ ಬಾಬಾರವರ ದೊಡ್ಡ ಪ್ರತಿಮೆ ಇದೆ. ಅದರ ಪಕ್ಕದಲ್ಲೇ ಸಾಯಿ ಸ್ಯಾಂಡ್ ಆರ್ಟ್ ಮ್ಯೂಸಿಯಂ ಇದೆ. ಅದರ ಮುಂದೆ ಬಾಬಾರವರ ಇನ್ನೊಂದು ದೊಡ್ಡ ಪ್ರತಿಮೆ ಇದೆ. ಅಲ್ಲಿ ಕೂಡ ಫೋಟೋ ತಗೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇವತ್ತು ನಾವು ಹೋಗ್ತಾ ಇರೋದು ಅದುವೇ ಬಾಗಿಲುಗಳೇ ಇಲ್ಲದೆ ಊರು ಶನಿ ಶಿಂಗನಾಪುರ. ಶಿರಡಿಯಿಂದ ಶನಿ ಶಿಂಗನಾಪುರ್ಗೆ ಯಾವ ರೀತಿ ಹೋಗೋದು ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ತೀನಿ. ಸೊ ಲೆಟ್ಸ್ ಗೋ. ಶನಿ ಶಿಂಗನಾಪುರಕ್ಕೆ ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು. ಬೆಳಗ್ಗೆ 10 ಗಂಟೆಗೆ ಅಲ್ಲಿಯೇ ಮಂದಿರದ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬಸ್ ಕೂಡ ಇದೆ. ಟಿಕೆಟ್ ಪ್ರೈಸ್ ಬಂದು ಅಂದರೆ 70 ರೂಪೀಸ್ ಆಗುತ್ತೆ. ಆದರೆ ಬಸ್ಸಲ್ಲಿ ಹೋಗಿ ನೀವು ದರ್ಶನ ಪಡೆದು ಮತ್ತೆ ವಾಪಸ್ ಬಸ್ಸಲ್ಲಿ ಬರೋದು ತುಂಬ ಕಷ್ಟ, ತುಂಬ ಲೇಟ್ ಆಗುತ್ತೆ. ಅದರ ಬದಲಾಗಿ ನೀವು ಟ್ಯಾಕ್ಸಿಯಲ್ಲಿ ಹೋಗೋದು ಉತ್ತಮ ಅನ್ಕೋತೀನಿ. ನಾನು ಕೂಡ ಇವಾಗ ಹೋಗ್ತಾ ಇರೋದು ಟ್ಯಾಕ್ಸಿಯಲ್ಲೇ. ಶಿರಡಿಯಿಂದ ಶನಿ ಶಿಂಗನಾಪುರ ಸುಮಾರು 70-90 ಕಿಲೋಮೀಟರ್ ಆಗುತ್ತೆ. ದಾರಿಯಲ್ಲಿ ನಿಮಗೆ 20 ನಿಮಿಷ ಟಿಫನ್ಗೋಸ್ಕರ ಸ್ಟಾಪ್ ಮಾಡ್ತಾರೆ. 2 ಗಂಟೆಯಲ್ಲಿ ಶನಿ ಶಿಂಗನಾಪುರಕ್ಕೆ ಬಂದು ತಲುಪಿದ್ವಿ. ಕೊನೆಗೂ ನಾವು ಶನಿ ಶಿಂಗನಾಪುರಕ್ಕೆ ಎಂಟ್ರಿ ಕೊಟ್ವಿ. ಸೊ ಇಲ್ಲಿ ಬಂದ ಮೇಲೆ ಪೂಜಾ ಯಾವ ರೀತಿ ಅಂತ ಪ್ರತಿಯೊಂದು ಕೂಡ ಬ್ರೋ ನಮಗೆ ಮಾಹಿತಿ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಪ್ರತಿಯೊಂದು ಕೂಡ ಪಾಲಿಸೋಣ, ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಜಾಗದಲ್ಲಿ ಪೂಜಾ ಸಾಮಗ್ರಿಗಳನ್ನು ತಗೋಬೇಕು. ಅದರಲ್ಲಿ ಎಳ್ಳಿನ ಎಣ್ಣೆ, ಎಕ್ಕಿದ ಹಾಲು, ಹೂವು, ಕಪ್ಪು ಬಟ್ಟೆ, ದಾರ, ದೃಷ್ಟಿಗೊಂಬೆ ಎಲ್ಲವೂ ಕೂಡ ನಿಮಗೆ ಪ್ರತಿಯೊಂದು ಕೂಡ ಇಲ್ಲಿ ಇರುತ್ತೆ. ಒಂದಿಷ್ಟು ದೇವಸ್ಥಾನದಲ್ಲಿ ಅದನ್ನು ಹೇಗೆ ಹಾಕಬೇಕು ಅನ್ನೋ ಪ್ರತಿಯೊಂದು ಕೂಡ ಮುಂದೆ ನೋಡ್ತಾ ಹೋಗ್ತೀರಾ ನೀವು. ಒಂದಿಷ್ಟು ಅಂದರೆ ಆ ಪೂಜಾ ಸಾಮಗ್ರಿಗಳಲ್ಲಿ ಒಂದಿಷ್ಟು ಮಡಿಗೆ ತಗೊಂಡು ಹೋಗಬೇಕು. ಈ ವಸ್ತುಗಳ ಬಗ್ಗೆನೇ ಇವರು ಪ್ರತಿಯೊಂದು ಕೂಡ ಮಾಹಿತಿ ಹೇಳ್ತಾ ಇದ್ದಾರೆ. ಇದು ಶನಿ ದೇವಾಲಯದ ಎಂಟ್ರೆನ್ಸ್. ಇಲ್ಲಿಂದ ಒಳಗಡೆ ಹೋಗ್ತಾ ನೀವು ಹಾಗೆ ಮಧ್ಯೆ ಮಧ್ಯೆ ನಿಮ್ಮ ಕೈಯಲ್ಲಿರುವ ಪೂಜಾ ಸಾಮಗ್ರಿಗಳನ್ನು ಈ ರೀತಿ ದೇವರಿಗೆ ಅರ್ಪಿಸ್ತಾ ಹೋಗಬೇಕು. ಇದು ಈ ಜಾಗದ ನಂಬಿಕೆ ಅಂತ. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಇದೇ ರೀತಿ ಮಾಡ್ತಾರೆ. ಭಕ್ತಿಯಿಂದ ಮಾಡಬೇಕು, ಮರಿಬೇಡಿ. ರಾಮ್ 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 ರಾಮ್. ಇಲ್ಲಿ ನೋಡ್ತಾ ಇರೋದೇ ನೀವು ಶನೇಶ್ವರ ದೇವರ ಮೂರ್ತಿ. ಆದರೆ ಈ ದೇವರಿಗೆ ಒಂದು ನಿರ್ದಿಷ್ಟವಾದ ಆಕಾರ ಮೂರ್ತಿ ಇಲ್ಲ. ಈ ಕಲ್ಲಿನಲ್ಲಿಯೇ ಶನೇಶ್ವರ ದೇವರು ನೆಲೆಸಿದ್ದಾರೆ ಅಂತ ಈಗಲೂ ಭಕ್ತರು ನಂಬ್ತಾರೆ. ಹಾಗೆ ಈ ದೇವಾಲಯಕ್ಕೆ ಯಾವುದೇ ಮೇಲ್ಛಾವಣಿ ಇಲ್ಲ. ಈ ಶಿಲಾಸ್ತಂಭದ ಪಕ್ಕದಲ್ಲಿ ಒಂದು ತ್ರಿಶೂಲ ಇದೆ. ಇಲ್ಲಿ ಶಿವ, ಹನುಮಂತ, ನಂದಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಈ ದೇವಾಲಯಕ್ಕೆ ಯಾವುದೇ ಅರ್ಚಕರು ಇರಲ್ಲ. ಪುರುಷ ಭಕ್ತಾದಿಗಳೇ ಕಾವಿ ಬಟ್ಟೆ ಧರಿಸಿ ಪೂಜೆ ನೆರವೇರಿಸುತ್ತಾರೆ. ಅಷ್ಟಕ್ಕೂ ಈ ದೇವಾಲಯ ಹುಟ್ಟಿದ್ದು ಹೇಗೆ ಅಂದರೆ ಸುಮಾರು 150 ವರ್ಷಗಳ ಹಿಂದೆ ಈ ಊರಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತಂತೆ. ಬಂದಂಥ ಪ್ರವಾಹದಲ್ಲಿ ಉದ್ಭವವಾದ ಒಂದು ಕಪ್ಪು ಶಿಲೆಯ ಕಲ್ಲು ತೇಲಿ ಬರುತ್ತಂತೆ. ಅಲ್ಲಿ ಕುರಿ ಕಾಯುತ್ತಿದ್ದ ಹುಡುಗರು ಆ ಕಲ್ಲಿಗೆ ಜೋರಾಗಿ ಹೊಡೆದಾಗ ಆಗ ಆ ಕಲ್ಲಿನಿಂದ ರಕ್ತ ಬರೋದನ್ನು ನೋಡಿ ಆ ಕಲ್ಲಿನಲ್ಲಿ ಏನೋ ಮಹಿಮೆ ಇದೆ ಅಂತ ಆ ಊರಿನವರು ಅದನ್ನು ಪೂಜಿಸಲು ಶುರು ಮಾಡ್ತಾರೆ. ಇಷ್ಟು ಶನಿ ಶಿಂಗನಾಪುರ ಬಗ್ಗೆ ಮಾಹಿತಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶಿರಡಿಗೆ ಹೇಗೆ ಬರೋದು, ರೂಮ್ ಹೇಗೆ ಪಡೆಯೋದು, ಯಾವ ಸ್ಥಳಗಳನ್ನು ನೋಡಬೇಕು, ನಂತರ ಶನಿ ಶಿಂಗನಾಪುರಕ್ಕೆ ಹೇಗೆ ಬರೋದು, ಆ ಸ್ಥಳದ ಬಗ್ಗೆ ಮಾಹಿತಿ ಪ್ರತಿಯೊಂದು ಕೂಡ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ಮೊದಲನೇ ವಿಡಿಯೋ ಅಲ್ವಾ, ಆದಷ್ಟು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಐ ಹೋಪ್ ನಿಮಗೆ ಆದಷ್ಟು ಎಲ್ಲವೂ ಅರ್ಥ ಆಗಿದೆ ಅಂತ
ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇಷ್ಟು ವಿಡಿಯೋದ ಮಾಹಿತಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.